ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ನಾನು ಚಿಕನ್ ಮಸಾಲ ಮಾಡಿರೋದು ಸಿಂಪಲಾಗಿ ಮಾಡಿದ್ದೀನಿ. ಸ್ವಲ್ಪ ಮಸಾಲೆ ಇಟ್ಟು ಮಾಡಿರೋದು. ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸು ತೊಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು 1 ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ. ಅದು ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಟೊಮೊಟೊನ. ಮತ್ತು ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧ ಇಂಚು ಶುಂಠಿ ಮತ್ತು ಒಂದು 3ರಿಂದ 4 ಪಲಾವ್ ಎಲೆ ತೊಗೊಂಡಿರೋದು. ಮತ್ತು ಬೆಳ್ಳುಳ್ಳಿ 1 ಗೆಡ್ಡೆ, ಆಮೇಲೆ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿರೋದು. ಇದು ಬಂದು ಒಗ್ಗರಣೆಗೆ ನೋಡಿ, 1 ಈರುಳ್ಳಿ ಮತ್ತು ಇನ್ನೊಂದು ಒಂದೂವರೆ ಈರುಳ್ಳಿ ತೊಗೊಂಡಿದ್ದೀನಿ. 5ರಿಂದ 6 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಇದು ಬಂದು ಧನಿಯಾ ಪೌಡ್ರ್ 2 ಟೇಬಲ್ ಸ್ಪೂನು, ಚಿಲ್ಲಿ ಪೌಡ್ರ್ 2 ಟೇಬಲ್ ಸ್ಪೂನು, ಚಿಕನ್ ಮಸಾಲ 1 ಟೇಬಲ್ ಸ್ಪೂನು, ಗರಂ ಮಸಾಲ 1/4 ಟೇಬಲ್ ಸ್ಪೂನು ಮತ್ತು ಇದು ಪಲಾವ್ ಮಸಾಲ ತೊಗೊಂಡಿರೋದು. ಇದು ಬಂದು ದೊಡ್ಡ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಆಯಿಲ್ ಹಾಕ್ಕೋತಾ ಇದ್ದೀನಿ. ಈಗ ಆಯಿಲ್ ಕಾದಿದೆ, ಅದಕ್ಕೆ 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೋತಾ ಇದ್ದೀನಿ. ಮತ್ತು ಈರುಳ್ಳಿ ತೋರಿಸಿದ್ನಲ್ಲ, 1 ತೊಗೊಂಡಿದ್ದೀನಲ್ಲ, ಅದನ್ನು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರೊಳಗೆ ನಾನು ಚಿಕನ್ ತೊಗೊಂಡಿದ್ದೀನೆಲ್ಲ ತೋರಿಸ್ತೀನಿ ಬನ್ನಿ. ನಾನು ನೋಡಿ ಚಿಕನ್ನು 2 kg ತೊಗೊಂಡಿರೋದು. ನಾನು ಯಾವಾಗಲೂ ಮಿನಿಮಮ್ 2 kgನೇ ತೊಗೊಳ್ಳೋದು. ಅದನ್ನು ಮಾಮೂಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಸಿ ತೊಳೆದು ಇಟ್ಟಿದ್ದೀನಿ. ಇವಾಗ ಇದನ್ನು ಚಿಕನ್ ಸೈಡಿಗೆ ಇಟ್ಕೊಳ್ಳೋಣ. ನೋಡಿ, ಒಗ್ಗರಣೆ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಉಪ್ಪಿನ ಪುಡಿ ಹಾಕ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೋಡಿ, ನಾನು ಗರಂ ಮಸಾಲ ಇಟ್ಟಿದ್ನಲ್ಲ, ಅದನ್ನು ಹಾಕ್ಕೋತಾ ಇರೋದು. ನೀವು ಇವಾಗ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಇದೆಲ್ಲ ಹಾಕಿದ ಮೇಲೆ ಲೋ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡಿ. ಏಕೆಂದರೆ ಆಯಿಲಲ್ಲಿ ಅದು ಪೌಡ್ರುಗಳು ಬಂದು ಫ್ರೈ ಆಗಬೇಕು, ಮಸಾಲ ಐಟಮು, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನೋಡಿ, ಫ್ರೈ ಆಗಿದೆ. ಇವಾಗ ಇದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು 2ರಿಂದ 3 ನಿಮಿಷ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ನೆಕ್ಸ್ಟು ನಾನು ರುಬ್ಬಿಟ್ಕೊಂಡಿದ್ನಲ್ಲ, ಫಸ್ಟ್ ತೋರಿಸಿದ್ನಲ್ಲ ನೋಡಿ ಮಸಾಲೆ, ಅದನ್ನು ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಮಸಾಲೆ ಹಾಕಿ ನಾವು ನೀರು ಹಾಕ್ಕೋಬಾರ್ದು ಸಡನ್ನಾಗಿ. ಮಸಾಲೆಯಲ್ಲೇ ಒಂದು 2ರಿಂದ 3 ನಿಮಿಷ ಬೇಯಲಿ, ಅದಕ್ಕೋಸ್ಕರ ಚೆನ್ನಾಗಿ ತಿರುಗಿ ಇಡಬೇಕು. ಅದಕ್ಕೆ ತಿರುಗ್ತಾ ಇರೋದು. ಇವಾಗ ಇದಕ್ಕೆ ನೀರು ತುಂಬ ಜಾಸ್ತಿ ಹಾಕ್ಕೋಬಾರ್ದು. ನಾನು ಮಿಕ್ಸಿ ಜಾರ್ ರುಬ್ಬಿದ್ನಲ್ಲ, ಅದಕ್ಕೇ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ತೊಗೊಂಡಿರೋದು. ನೀರು ಹಾಕಿದರೆ ಏನಂದರೆ ಅದು ಟೇಸ್ಟ್ ಇರೋಲ್ಲ, ಅದಕ್ಕೋಸ್ಕರ ನೀರು ಹಾಕ್ಬಾರ್ದು. ನೀರು ಹಾಕ್ದಲೇ ಇದು ಮಾಡಬೇಕು. ಸ್ವಲ್ಪ ಗ್ರೇವಿ ಬರಲಿ ಅಂತ ನೀವು ಒಂದು 1/4 ಗ್ಲಾಸಷ್ಟು ಹಾಕ್ಕೋಬೇಕಷ್ಟೇ. ನೋಡಿ, ಫೈನಲಿ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಮತ್ತು ನಾನು ಡೈರೆಕ್ಟ್ ಯೂಟ್ಯೂಬಿಗೋಸ್ಕರನೇ ಅಂತಲೇ ರೆಸಿಪಿಗಳನ್ನ ಮಾಡ್ತಾಯಿಲ್ಲ. ನಾವು ಮನೇಲಿ ಮಾಡಿ ತಿಂದು ಅದು ಚೆನ್ನಾಗಿದೆ ಅಂದಾಗ ನಾನು ವೀಡಿಯೋ ಮಾಡಿ ರೆಸಿಪಿಗಳನ್ನ ಹಾಕ್ತಾ ಇರೋದು. ದಯವಿಟ್ಟು ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೀಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.